ಹಾಯ್ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ 10 ನಿಮಿಷದಲ್ಲಿ ಇನ್ಸ್ಟೆಂಟ್ ಆಗಿ ರಸಮಲೈ ಯಾವ ರೀತಿ ಮಾಡೋದು ನೋಡೋಣ 10 ನಿಮಿಷದಲ್ಲಿ ರಸಮಲೈನ ಅಂತ ಅನ್ಕೋತಾ ಇದ್ದೀರಾ ನಾನು ಮಾಡ್ತಾ ಇರೋದು ಬ್ರೆಡ್ ರಸಮಲೈ ಆದರೆ ಇದನ್ನ ತಿನ್ನುವಾಗ ನಿಮಗೆ ಬ್ರೆಡ್ ಇಂದ ಮಾಡಿದಿರಾ ಅಂತ ಗೊತ್ತೇ ಆಗಲ್ಲ ಅಷ್ಟು ಸೂಪರ್ ಆಗಿರುತ್ತೆ ಟೇಸ್ಟ್ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನು ಇಲ್ಲಿ 4 ರಿಂದ 5 ಸ್ಲೈಸ್ ಬ್ರೆಡ್ ತಗೊಂಡಿದ್ದೀನಿ ಇದನ್ನ ಒಂದು ಗ್ಲಾಸ್ ಹೆಲ್ಪ್ ಇಂದ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅದನ್ನ ನೋಡ್ಬಿಟ್ಟು ಬ್ರೆಡ್ ಸ್ಲೈಸಸ್ ತಗೊಳ್ಳಿ ನಾನು ಇಲ್ಲಿ ಒಂದು 4 ರಿಂದ 5 ತಗೊಂಡಿದ್ದೀನಿ ಅಷ್ಟೇ ಈ ರೀತಿ ಎಲ್ಲವನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಒಂದು ಫ್ರೈಯಿಂಗ್ ಪ್ಯಾನಿಗೆ 1 ಗ್ಲಾಸ್ನಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ಆದಷ್ಟು ಗಟ್ಟಿ ಹಾಲು ತಗೊಳ್ಳಿ ಈಗ ಹಾಲು ಬಿಸಿಯಾಗಿ ಒಂದು ಕುದಿ ಬಂದಿದೆ ಇದಕ್ಕೆ 4 ರಿಂದ 5 ಚಮಚ ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಸಕ್ಕರೆ ಹಾಕ್ಕೊಳ್ಳಿ ಇವಾಗ ಒಂದು ಬೌಲಿಗೆ 2 ಚಮಚದಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಹಾಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಹೈ ಫ್ಲೇಮ್ ಮಾಡ್ಕೋಬೇಡಿ ಈ ಥರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಹಾಕೋಬೋದು ನಾನು ಬಾದಾಮಿ ಮತ್ತು ಗೋಡಂಬಿ ಕಟ್ ಮಾಡಿ ಹಾಕಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಈ ರೀತಿ ನೀವು ತಿನ್ನೋಕ್ಕಿಂತ ಮುಂಚೆ ಸರ್ವ್ ಮಾಡ್ಕೊಳ್ಳಿ ಮುಂಚೆನೇ ಹಾಲಿನಲ್ಲಿ ಬ್ರೆಡ್ ಸ್ಲೈಸಸ್ನ ನೆನೆ ಹಾಕಬೇಡಿ ತುಂಬ ಸಾಫ್ಟ್ ಆಗಿಬಿಡುತ್ತೆ ಅದು ಈ ರೀತಿ ತಿನ್ನೋಕೆ ಒಂದು 2 ನಿಮಿಷ ಇದೆ ಅನ್ನಂಗೆ ಸರ್ವ್ ಮಾಡಿಕೊಂಡು ಮೇಲಿಂದ ಈ ಥರ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೆ ನಿಮಗೆ ಬ್ರೆಡ್ ರಸಮಲೈ ರೆಡಿ ಆಗುತ್ತೆ ತುಂಬಾ ಈಸಿಯಾಗಿ ತುಂಬಾ ಡಿಲಿಷಿಯಸ್ ಆಗಿರೋವಂಥ ಬ್ರೆಡ್ ರಸಮಲೈ ರೆಡಿ ಆಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್